ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂಥ ಪ್ರಸಂಗ ಯಾವಾಗ ಬರುತ್ತೆ ಅಂತಂದರೆ, ಈ ಕಾನೂನಾತ್ಮಕವಾಗಿ ಈಗ FIR ಆಗಿದೆ, ಮತ್ತೊಂದಾಗಿದೆ. ಇವರು ಅದೇ ಥರ ಕಾನೂನಾತ್ಮಕವಾಗಿ ಇವರು ಕೂಡ ಆಟ ಆಡ್ತಾ ಇದ್ದಾರೆ. ಭಾಳ ಸ್ಟ್ರಾಂಗ್ ಇದ್ದಂಗೆ ಕಾಣ್ತಾ ಇದೆ ಸಿದ್ದರಾಮಯ್ಯ ಆ್ಯಂಡ್ ಅವರ ವಕೀಲರ ಟೀಮ್. ಸಿದ್ದರಾಮಯ್ಯನವರಿಗೆ ತೊಡಕು ಯಾವಾಗ ಆಗತ್ತೆ ಅಂತಂದರೆ, ಪಕ್ಷದ ಒಳಗೆ ಆಂತರಿಕ ಬೇಗುದಿ, ಆಂತರಿಕ ಭಿನ್ನಮತ, ಇಳಿಲಿ ಬಿಡ್ರಿ ಸಿದ್ದರಾಮಯ್ಯ ಅಂತ ಬಂದರೆ ಮಾತ್ರ ಅವರ ಕುರ್ಚಿಗೆ ತೊಡಕಾಗಬಹುದು ವಿನಃ ಲೋಕಾಯುಕ್ತ ತನಿಖೆಗೆ ಹೋಗ್ತಾರೆ ಅಷ್ಟೇ, ಬೇರೆ ಏನೂ ಆಗುವಂಥದ್ದು ಕಾಣ್ತಾ ಇಲ್ಲ. ಇದರ ಜೊತೆಗೆ ತಮ್ಮ ವಿರುದ್ಧ ಯಾರು ಆರೋಪ ಮಾಡ್ತಾ ಇದ್ದಾರೆ ಅವರನ್ನು ಹುಡುಕಿ FIR ಹಾಕಿಸುವಂಥ ಪ್ರಯತ್ನಗಳು ದ್ವೇಷ ರಾಜಕಾರಣ ಅಂತೂ ನಡೀತಿದೆ. FIR ದ್ವೇಷ ರಾಜಕಾರಣ ನಡೀತಿದೆ. ಈ ನಡುವೆ ಇವತ್ತು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಫುಲ್ ಗರಂ ಆಗಿದ್ದರು ಮತ್ತು ಫುಲ್ ಫಾರ್ಮ್ನಲ್ಲಿದ್ದರು. ವಿಪಕ್ಷಗಳ ಗೂಗಲಿಗೆ ಬೌಂಡರಿ ಸಿಕ್ಸರ್ ಬಾರಿಸಿದರು. ಅಲ್ಲದೆ CM ಸಿದ್ದರಾಮಯ್ಯ ಮಧ್ಯರಾತ್ರಿ 2 ಗಂಟೆ ಹೊತ್ತಿಗೆ ಈ ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಾಗ ಬೆಚ್ಚಿ ಬಿದ್ದು ಕೂತ್ಬಿಟ್ರಂತೆ, ತಂಡ ಹೊಡೆದು ಬಿಟ್ಟಿದ್ದಾರಂತೆ. ಒಂದೊಂದೇ ಕತೆ ಹೇಳ್ತಾ ಬಂದರು. ಭಾಳ ಚೆನ್ನಾಗಿತ್ತು ಕೇಳೋಕ್ಕೆ, ಕೇಳಿಸ್ಕೊಂಡು. ತಪ್ಪಾಡಿದ್ರೆ 18ರಲ್ಲಿ ನಾನು ಯಾಕೆ ಮುಖ್ಯಮಂತ್ರಿ ಮಾಡ್ಕೊಂಡ್ರಿ, ಭಾಳ ಸಚ್ಚಾರಿತ್ರ ಬಟ್ ನನ್ನ ಮಾಡ್ಕೊಪ್ಪ ಮಸೀದಿ ಅಂಟಿಸ್ಕೊಂಡ್ರಲ್ಲ ಅಲ್ಲಿ. ಕುಟುಂಬ ಕೆದಕಿದ್ರೆ, ದೇವೇಗೌಡರ ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ಈ ಸರ್ಕಾರ ಯಾವ ರೀತಿ ಭಸ್ಮ ಆಗುತ್ತೆ ಅಂತಕ್ಕಂಥದ್ದು ಭಗವಂತ ಮಾಡ್ತಾರೆ. ವಿಚಾರಣೆಗೆ ಹೋದಾಗ ಏನಾಯ್ತು ಗೊತ್ತಾ? ಏನೂ ಆಗಿಲ್ಲ ಬ್ರದರ್. ನಾನು ಕೇಳಿ ಅದೆಂತೂ ಬರ್ಕೊಂಡಿದ್ದೀರಿ 1.5 ಗಂಟೆ 2 ಗಂಟೆ, ಅಲ್ಲೇನು 1.5 ಗಂಟೆನೂ ಇಲ್ಲ 2 ಗಂಟೆನೂ ಇಲ್ಲ, 10 ನಿಮಿಷದಲ್ಲಿ ಆಯಿತು. ನಾನು ಅವ್ರಿಗೆ ಕೇಳಿದೆ, ಯಾಕಪ್ಪ ನನಗೆ ನೋಟಿಸ್ ಕೊಟ್ಟು ನಂದು ಏನು ತಪ್ಪಿದೆ ಹೇಳಪ್ಪ ಅಂತ. ನಾನು ಪ್ರಶ್ನೆ ಮಾಡಿದ್ದೀನಿ, ಯಾಕಪ್ಪ ನನ್ನನ್ನ ಮುಖ್ಯಮಂತ್ರಿ ಮಾಡಿದ್ರಿ? ನಿಮಗೆ ಗೊತ್ತು ನಾನು ತಪ್ಪು ಮಾಡಿದ್ರೆ 18ರಲ್ಲಿ ನನ್ನನ್ನು ಯಾಕೆ ಮುಖ್ಯಮಂತ್ರಿ ಮಾಡ್ಕೊಂಡ್ರಿ? ಹೊಂದಾಣಿಕೆ. ನಾನು ಆ ರೀತಿ ತಪ್ಪು ಮಾಡಿದ್ದಾಗ ಇವರು ನಾನು ಭಾಳ ಸಚ್ಚಾರಿತ್ರ, ನಾನು ಕಪ್ಪು ಮಸೀನೆ ಅಂಟಿಸ್ಕೊಂಡಿಲ್ಲ, ಮತ್ತು ನನ್ನಂತ ಮಾಡಿ ಕಪ್ಪು ಮಸೀದೆ ಅಂಟಿಸ್ಕೊಂಡ್ಬಿಟ್ರಲ್ಲ ಅಲ್ಲವೇ. ದಾಖಲೆ ಕೊಟ್ರೆ 7 ಮಂತ್ರಿಗಳು ಹೋಗ್ತಾರೆ. ನಾನು ನನ್ನ ಹತ್ರ ಇದೆ, ಏನು ಇನ್ನೂ ನಾನೇನು ಎಲ್ಲೂ ಓಡೋಗಲ್ಲ. ನನ್ನ ಹತ್ರ ಇರೋ ಡಾಕ್ಯುಮೆಂಟ್ ಬಿಟ್ಟರೆ ಇನ್ನೂ 6ರಿಂದ 7 ಜನ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗುತ್ತೆ. ಬಿಡೋಣ ಹೆದರ್ಕೊಂಡು ಹೋಗಲ್ಲ. ಹಿಟ್ ಆ್ಯಂಡ್ ರನ್ನೂ ಇಲ್ಲ, ಇದು ಇಲ್ಲ, ಹಿಟ್ ಆ್ಯಂಡ್ ರನ್ನೂ ಅಲ್ಲ, ಏನೂ ಇಲ್ಲ. ದೇವೇಗೌಡರ ಕಣ್ಣಲ್ಲಿ ನೀರು ಹಾಕಿದ್ದೀರಿ. ದೇವೇಗೌಡರ ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ನಾವು ಯಾರು ತೀರ್ಪು ಕೊಡೋರಲ್ಲ, ನಾವು ಯಾರು ಶ್ರಮ ಹಾಕಬೇಕಾಗಿಲ್ಲ. ಯಾವ ದೇವೇಗೌಡರು ಶಿವನನ್ನು ನಂಬಿ ಬದುಕಿದ್ದಾರೆ ಈ 92ನೇ ವಯಸ್ಸಿನಲ್ಲೂ, ಆ ವ್ಯಕ್ತಿಯ ಕಣ್ಣಲ್ಲಿ ನೀರು ಏನು ಬಿದ್ದಿದೆ, ಆ ವ್ಯಕ್ತಿಯ ನೋವೇನಿದೆ, ಆ ನೋವಿನಲ್ಲಿ ಈ ಸರ್ಕಾರ ಯಾವ ರೀತಿ ಭಸ್ಮ ಆಗುತ್ತೆ ಅಂತಕ್ಕಂಥದ್ದು ಭಗವಂತ ಮಾಡ್ತಾನೆ. ಮಧ್ಯರಾತ್ರಿ 2ಕ್ಕೆ ಸಿದ್ದರಾಮಯ್ಯ ಬೆಚ್ಚಿ ಬಿದ್ರು. ಪಾಪ ಎದುರಲ್ಲ ಅಂತಾರೆ. ನಾನು ಮೊನ್ನೆ ಅವ್ರು ಕೆಲಸ ಮಾಡೋ ಹೇಳ್ತಾವೆ, ಪಾಪ ಸಾರ್ 2:30-3 ಗಂಟೆ ರಾತ್ರಿ ಎದ್ಬಿಟ್ರು, ದಿಕ್ಕಿನ ಎದ್ದು ಕೂತ್ಕೊಂಡ್ಬಿಟ್ರು. ಡಾಕ್ಟ್ರು ಕರೆಸಿದ್ರು. ಡಾಕ್ಟ್ರು ನೀವೆಲ್ಲೂ ಹೋಗ್ಬಾರ್ದು, ಇಲ್ಲೇ ಇರಬೇಕು ಅಂತ ಕೂರಿಸ್ಕೊಂಡಿದ್ರು. ಇದು ನಿಮ್ಮ ಪರಿಸ್ಥಿತಿಗೆ ಬಂದಿದ್ದೀರಪ್ಪ. ನಾನು ಯಾರಿಗೂ ಎದುರಲ್ಲ. ಇನ್ಯಾರು ಈ ರಾಜ್ಯದ ಮುಖ್ಯಮಂತ್ರಿ ಪರಿಸ್ಥಿತಿ ಅಲ್ಲಿಗೆ ಬಂದಿದ್ದು. ಕೋತ್ವಾಲನ ಶಿಷ್ಯರು ವಿಧಾನಸೌಧಕ್ಕೆ ಬಂದ ಮೇಲೆ ಆವಾಗ ಈ ರಾಜ್ಯದಲ್ಲಿ ಈ ಕೊತ್ವಾಲನ ಜೊತೆಲಿದ್ದವರು ಪದ್ದವರು ಇಂಥವರೆಲ್ಲ ಬಂದಿಗೆ ಸೇರ್ಕೊಂಡ್ಬಿಟ್ರು ನೋಡಿ ವಿಧಾನಸೌಧಕ್ಕೆ. ಅಲ್ಲ ನಿಮ್ಗೆ ಗೊತ್ತಿದೆಯಲ್ಲ, ಅಂಥವರೆಲ್ಲ ಸೇರ್ಕೊಂಡ ಮೇಲೆ ಅಂತಾನೆ ಬೇಕಲ್ಲ ಈಗ ಸರ್ಕಾರಿ. ಲೋಕಾಯುಕ್ತ IGP ಅಸಲಿ ಕತೆ ಗೊತ್ತಾ? ಸರ್ಕಾರ ಏನು ಮಾಡ್ತಾ ಇದ್ದೀರಿ? ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಅಲ್ಲ, ನಿಮ್ಮ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅವ್ರ ಮೇಲೆ. ಶ್ರೀಧರ್ ಅಂತಕ್ಕಂಥವನು ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಕಂಪ್ಲೇಂಟ್ ಕೊಟ್ಟ ಮೇಲೂ ಅಂಥ ವ್ಯಕ್ತಿನ ಒಂದು ಜವಾಬ್ದಾರಿತ ಸ್ಥಾನದಲ್ಲಿದ್ದು ಇಟ್ಟು ಅಂಥ ವ್ಯಕ್ತಿಗೆ ಸೂಕ್ಷ್ಮವಾದಂಥ ತನಿಖೆ ನಡೆಸಕ್ಕಂಥ ಜವಾಬ್ದಾರಿ ಕೊಟ್ಟು ಇವತ್ತು ಅವನು ಆ ವ್ಯಕ್ತಿ ರಾಜ್ಯಪಾಲರ ಕಚೇರಿನಲ್ಲೇ ನಾನು ಸಿಬ್ಬಂದಿಗಳನ್ನು ತನಿಖೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಪತ್ರ ಬರೀತಾರೆ ಅಂತ ಅಂದರೆ ಇಂಥ ವ್ಯಕ್ತಿಯ ಉದ್ದಟತನ ಏನಿದೆ. ನಿಮ್ಮ ಸರ್ಕಾರ ಜಾಸ್ತಿ ದಿನ ಇರೋದಿಲ್ಲ. ಎಷ್ಟು ದಿವಸ ಇರ್ತೀರಿ ನೀವು? ನಾಳೆ ಇನ್ನೊಂದು ಸರ್ಕಾರ ಬರುತ್ತೆ. ಈಗ ಮಾಡ್ತಾ ಇದ್ದೀರಲ್ಲ, ಯಾವುದೋ ಹೆಣ್ಮಗಳು ಕರೆಸೋದು, ಒಂದು ಕಂಪ್ಲೇಂಟ್ ತಗೊಳ್ಳೋದು,
ಮುಖಡ ಹಾಕ್ಸ್ಕೊಂಡು ಟಿ ವಿ ಮುಂದೆ ತೋರಿಸೋದು, ತಗೊಂಡೋಗಿ ಜೈಲಿಗೆ ಕೂರಿಸೋದು, ಈ ಕೆಲಸಗಳನ್ನು ಮುಂದೆ ಇದೇ ಕಂಟಿನ್ಯೂ ಆದರೆ ಯಾವನು ಅಧಿಕಾರದಲ್ಲಿ ಮುಂದುವರಿಕೆ ಆಗ್ತಿದೆ, ಯಾವನು ಜನಪ್ರತಿನಿಧಿ ಕೆಲಸ ಮಾಡ್ತಾನೆ? ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂಥ ಪ್ರಸಂಗ ಯಾವಾಗ ಬರುತ್ತೆ ಅಂತಂದರೆ, ಈ ಕಾನೂನಾತ್ಮಕವಾಗಿ ಈಗ FIR ಆಗಿದೆ, ಮತ್ತೊಂದಾಗಿದೆ, ಇವರು ಅದೇ ಥರ ಕಾನೂನಾತ್ಮಕವಾಗಿ ಇವರು ಕೂಡ ಆಟ ಆಡ್ತಾ ಇದ್ದಾರೆ. ಭಾಳ ಸ್ಟ್ರಾಂಗ್ ಇದ್ದಂಗೆ ಕಾಣ್ತಾ ಇದೆ ಸಿದ್ದರಾಮಯ್ಯ ಆ್ಯಂಡ್ ಅವರ ವಕೀಲರ ಟೀಮ್. ಸಿದ್ದರಾಮಯ್ಯನವರಿಗೆ ತೊಡಕು ಯಾವಾಗ ಆಗತ್ತೆ ಅಂತಂದರೆ, ಪಕ್ಷದ ಒಳಗೆ ಆಂತರಿಕ ಬೇಗುದಿ, ಆಂತರಿಕ ಭಿನ್ನಮತ, ಇಳಿಲಿ ಬಿಡ್ರಿ ರೀ ಸಿದ್ದರಾಮಯ್ಯ ಅಂತ ಬಂದರೆ ಮಾತ್ರ ಅವರ ಕುರ್ಚಿಗೆ ತೊಡಕಾಗಬಹುದು ವಿನಃ ಲೋಕಾಯುಕ್ತ ತನಿಖೆಗೆ ಹೋಗ್ತಾರೆ ಅಷ್ಟೇ, ಬೇರೆ ಏನೂ ಆಗುವಂಥದ್ದು ಕಾಣ್ತಾ ಇಲ್ಲ. ಇದರ ಜೊತೆಗೆ ತಮ್ಮ ವಿರುದ್ಧ ಯಾರು ಆರೋಪ ಮಾಡ್ತಾ ಇದ್ದಾರೆ ಅವರನ್ನು ಹುಡುಕಿ FIR ಹಾಕಿಸುವಂಥ ಪ್ರಯತ್ನಗಳು ದ್ವೇಷ ರಾಜಕಾರಣ ಅಂತೂ ನಡೀತಿದೆ. FIR ದ್ವೇಷ ರಾಜಕಾರಣ ನಡೀತಿದೆ. ಈ ನಡುವೆ ಇವತ್ತು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಫುಲ್ ಗರಂ ಆಗಿದ್ದರು ಮತ್ತು ಫುಲ್ ಫಾರ್ಮ್ನಲ್ಲಿದ್ದರು. ವಿಪಕ್ಷಗಳ ಗೂಗಲಿಗೆ ಬೌಂಡರಿ ಸಿಕ್ಸರ್ ಬಾರಿಸಿದರು. ಅಲ್ಲದೆ CM ಸಿದ್ದರಾಮಯ್ಯ ಮಧ್ಯರಾತ್ರಿ 2 ಗಂಟೆ ಹೊತ್ತಿಗೆ ಈ ಮೂಢ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಾಗ ಬೆಚ್ಚಿ ಬಿದ್ದು ಕೂತ್ಬಿಟ್ರಂತೆ, ತಂಡ ಹೊಡೆದು ಬಿಟ್ಟಿದ್ದಾರಂತೆ. ಒಂದೊಂದೇ ಕತೆ ಹೇಳ್ತಾ ಬಂದರು. ಭಾಳ ಚೆನ್ನಾಗಿತ್ತು ಕೇಳೋಕ್ಕೆ, ಕೇಳಿಸ್ಕೊಂಡು. ತಪ್ಪಾಡಿದ್ರೆ 18ರಲ್ಲಿ ನನ್ನ ಯಾಕೆ ಮುಖ್ಯಮಂತ್ರಿ ಮಾಡ್ಕೊಂಡ್ರಿ? ಭಾಳ ಸಚ್ಚಾರಿತ್ರ ಬಟ್ ನನ್ನ ಮಾಡ್ಕೊಪ್ಪ ಮಸೀದಿ ಅಂಟಿಸ್ಕೊಂಡ್ರಲ್ಲ ಅಲ್ಲಿ. ಕುಟುಂಬ ಕೆದಕಿದ್ರೆ, ದೇವೇಗೌಡರು ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ಈ ಸರ್ಕಾರ ಯಾವ ರೀತಿ ಭಸ್ಮ ಆಗುತ್ತೆ ಅಂತಕ್ಕಂಥದ್ದು ಭಗವಂತ ಮಾಡ್ತಾರೆ. ವಿಚಾರಣೆಗೆ ಹೋದಾಗ ಏನಾಯ್ತು ಗೊತ್ತಾ? ಏನೂ ಆಗಿಲ್ಲ ಬ್ರದರ್. ನಾನು ಕೇಳಿ ಅದೆಂಥದ್ದು ಬರ್ಕೊಂಡಿದ್ದೀರಿ 1.5 ಗಂಟೆ 2 ಗಂಟೆ, ಅಲ್ಲೇನು 1.5 ಗಂಟೆನೂ ಇಲ್ಲ 2 ಗಂಟೆನೂ ಇಲ್ಲ, 10 ನಿಮಿಷದಲ್ಲಿ ಆಯಿತು. ನಾನು ಅವ್ರಿಗೆ ಕೇಳಿದೆ, ಯಾಕಪ್ಪ ನನಗೆ ನೋಟಿಸ್ ಕೊಟ್ಟು ನಂದು ಏನು ತಪ್ಪಿದೆ ಹೇಳಪ್ಪ ಅಂತ. ನಾನು ಪ್ರಶ್ನೆ ಮಾಡಿದ್ದೀನಿ, ಯಾಕಪ್ಪ ನನ್ನನ್ನ ಮುಖ್ಯಮಂತ್ರಿ ಮಾಡಿದ್ರಿ? ನಿಮಗೆ ಗೊತ್ತು ನಾನು ತಪ್ಪು ಮಾಡಿದ್ರೆ 18ರಲ್ಲಿ ನನ್ನನ್ನು ಯಾಕೆ ಮುಖ್ಯಮಂತ್ರಿ ಮಾಡ್ಕೊಂಡ್ರಿ? ಹೊಂದಾಣಿಕೆ. ನಾನು ಆ ರೀತಿ ತಪ್ಪು ಮಾಡಿದ್ದಾಗ ಇವರು ನಾನು ಭಾಳ ಸಚ್ಚಾರಿತ್ರ, ನಾನು ಕಪ್ಪು ಮಸೀನೆ ಅಂಟಿಸ್ಕೊಂಡಿಲ್ಲ, ಮತ್ತು ನನ್ನಂತ ಮಾಡಿ ಕಪ್ಪು ಮಸೀದೆ ಅಂಟಿಸ್ಕೊಂಡ್ಬಿಟ್ರಲ್ಲ ಅಲ್ಲವೇ. ದಾಖಲೆ ಕೊಟ್ರೆ 7 ಮಂತ್ರಿಗಳು ಹೋಗ್ತಾರೆ. ನಾನು ನನ್ನ ಹತ್ರ ಇದೆ, ಏನು ಇನ್ನೂ ನಾನೇನು ಎಲ್ಲೂ ಓಡೋಗಲ್ಲ. ನನ್ನ ಹತ್ರ ಇರೋ ಡಾಕ್ಯುಮೆಂಟ್ ಬಿಟ್ಟರೆ ಇನ್ನೂ 6 ರಿಂದ 7 ಜನ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗುತ್ತೆ. ಬಿಡೋಣ ಹೆದರ್ಕೊಂಡು ಹೋಗಲ್ಲ. ಹಿಟ್ ಆ್ಯಂಡ್ ರನ್ನೂ ಇಲ್ಲ, ಇದು ಇಲ್ಲ, ಹಿಟ್ ಆ್ಯಂಡ್ ರನ್ನೂ ಅಲ್ಲ, ಏನೂ ಇಲ್ಲ. ದೇವೇಗೌಡರ ಕಣ್ಣಲ್ಲಿ ನೀರು ಹಾಕಿದ್ದೀರಿ. ದೇವೇಗೌಡರ ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ನಾವು ಯಾರು ತೀರ್ಪು ಕೊಡೋರಲ್ಲ, ನಾವು ಯಾರು ಶ್ರಮ ಹಾಕಬೇಕಾಗಿಲ್ಲ. ಯಾವ ದೇವೇಗೌಡರು ಶಿವನನ್ನು ನಂಬಿ ಬದುಕಿದ್ದಾರೆ ಈ 92ನೇ ವಯಸ್ಸಿನಲ್ಲೂ, ಆ ವ್ಯಕ್ತಿಯ ಕಣ್ಣಲ್ಲಿ ನೀರು ಏನು ಬಿದ್ದಿದೆ, ಆ ವ್ಯಕ್ತಿಯ ನೋವೇನಿದೆ, ಆ ನೋವಿನಲ್ಲಿ ಈ ಸರ್ಕಾರ ಯಾವ ರೀತಿ ಭಸ್ಮ ಆಗುತ್ತೆ ಅಂತಕ್ಕಂಥದ್ದು ಭಗವಂತ ಮಾಡ್ತಾನೆ. ಮಧ್ಯರಾತ್ರಿ 2ಕ್ಕೆ ಸಿದ್ದರಾಮಯ್ಯ ಬೆಚ್ಚಿ ಬಿದ್ರು. ಪಾಪ ಎದುರಲ್ಲ ಅಂತಾರೆ. ನಾನು ಮೊನ್ನೆ ಅವ್ರು ಕೆಲಸ ಮಾಡೋ ಹೇಳ್ತಾವೆ, ಪಾಪ ಸಾರ್ 2:30-3 ಗಂಟೆ ರಾತ್ರಿ ಎದ್ಬಿಟ್ರು, ದಿಕ್ಕಿನ ಎದ್ದು ಕೂತ್ಕೊಂಡ್ಬಿಟ್ರು. ಡಾಕ್ಟ್ರು ಕರೆಸಿದ್ರು, ಡಾಕ್ಟ್ರು ನೀವೆಲ್ಲೂ ಹೋಗ್ಬಾರ್ದು ಇಲ್ಲೇ ಇರಬೇಕು ಅಂತ ಕೂರಿಸ್ಕೊಂಡಿದ್ರು. ಇದು ನಿಮ್ಮ ಪರಿಸ್ಥಿತಿಗೆ ಬಂದಿದ್ದೀರಪ್ಪ. ನಾನು ಯಾರಿಗೂ ಎದುರಲ್ಲ. ಇನ್ಯಾರು ಈ ರಾಜ್ಯದ ಮುಖ್ಯಮಂತ್ರಿ ಪರಿಸ್ಥಿತಿ